ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾಗೆ ಮಕ್ಕಳ ಕಳ್ಳಿ ಎಂದವರಿಗೆ ಈಗ ತಿರುಗೇಟು ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟಿದೆ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡದ ಸ್ಪರ್ಧಿಯಾಗಿದ್ದ ಮೋಕ್ಷಿತಾ ಪೈ ನ್ಯಾಯಾಲಯ ನನ್ನನ್ನು ನಿರಪರಾಧಿ ಎಂದು ಘೋಷಣೆ ಮಾಡಿದೆ. ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದಂತಹ ಮೋಕ್ಷಿತಾನ ಮೇಲಿದ್ದಂತಹ ಕಳಂಕಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಕಳ್ಳಿ ಅಂತ ಟ್ರೋಲ್ ಮಾಡಿದ್ದು ಕೆಲವರು. ಮಕ್ಕಳ ಕಳ್ಳಿ ಎಂದವರಿಗೆ ಮೋಕ್ಷಿತಾ ತಿರುಗೇಟು, ಕೋರ್ಟ್ ತೀರ್ಪು ಕೊಟ್ಟಿದೆ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡದ ಸ್ಪರ್ಧಿಯಾಗಿದ್ದ ಮೋಕ್ಷಿತಾ ಪೈ ನ್ಯಾಯಾಲಯ ನನ್ನನ್ನು ನಿರಪರಾಧಿ ಎಂದು ಘೋಷಣೆ ಮಾಡಿದೆ. ನನ್ನನ್ನು ತುಳಿಯೋದಕ್ಕೆ ಯತ್ನಿಸುತ್ತಿದ್ದಾರೆ. ನನ್ನ ಕುಟುಂಬ ದುಃಖವನ್ನು ಅನುಭವಿಸುತ್ತಿದೆ. ಅಭಿಮಾನಿಗಳ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ ಮೋಕ್ಷಿತಾ, ನನ್ನವರಿಗೆ ನಾನು ಏನು ಅಂತ ಗೊತ್ತಿದೆ. ಹಾಗಾಗಿ ಕಣ್ಣಿಗೆ ಕಾಣಿಸಿದವರು ನನ್ನನ್ನು ಟ್ರೋಲ್ ಮಾಡಿದರೆ ನನಗೆ ಯಾವ ನಷ್ಟವೂ ಇಲ್ಲ. ಕೋರ್ಟ್ ಈಗಾಗಲೇ ಮಕ್ಕಳ ಕಳ್ಳಿ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಘನ ನ್ಯಾಯಾಲಯವು ತೀರ್ಪು ಕೊಟ್ಟಿದೆ. ನಾನು ನಿರಪರಾಧಿ ಅಂತ ನ್ಯಾಯಾಲಯವೇ ಹೇಳಿದ ಮೇಲೆ ನೀವುಗಳು ಯಾರು ಟ್ರೋಲರ್ಗಳಿಗೆ ಪ್ರಶ್ನೆ ಮಾಡಿರುವಂತಹದ್ದು. ಮೋಕ್ಷಿತಾ ಈಕೆ ಸೀಸನ್ 11ರ ಸ್ಪರ್ಧಿಯಾಗಿದ್ದರು. ಒಂದಷ್ಟು ದಿವಸ ಇದ್ದರು ಬಿಗ್ ಬಾಸ್ನಲ್ಲಿ. ಅದಾದ ಮೇಲೆ ಎಲಿಮಿನೇಟ್ ಆಯಿತು, ಹೊರಗೆ ಬಂದಿದ್ದರು. ಸೊ ಅದಾದ ನಂತರ ಈಕೆಗೂ ಕೂಡ 2 ಲಕ್ಷ ಹಣ ಸಿಕ್ಕಿತ್ತು. ನೋಡಿ, ಪ್ರತಿ ಸ್ಪರ್ಧಿಗೂ ಕೂಡ ಅಲ್ಲಿ ಸಂಭಾವನೆ ಅಂತ ಸಿಗುತ್ತೆ. ಅದರ ಭಾಗವಾಗಿ ಈಕೆಗೆ 2 ಲಕ್ಷ ಹಣ ಸಿಕ್ಕಿತ್ತು. ಅಂಗವಿಕಲರ ಆಶ್ರಮಕ್ಕೆ ದಾನ ನೀಡಿದರು. ಹಾಗಾಗಿ ಮೋಕ್ಷಿತಾ ಆಕೆಯಲ್ಲಿರ್ತಕ್ಕಂತಹ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಬದ್ಧತೆ ನಿಜಕ್ಕೂ ಕೂಡ ಎಲ್ಲರೂ ಶ್ಲಾಘನೆ ಮಾಡೋದಕ್ಕೆ ಅರ್ಹವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಸೊ ಈಗ ಆಕೆಯನ್ನು ಟ್ರೋಲ್ ಮಾಡಿದ ಅಷ್ಟು ಜನರಿಗೆ ನ್ಯಾಯಾಲಯದ ಆದೇಶವನ್ನು ಮುಂದಿಟ್ಟುಕೊಂಡು ಎಲ್ಲರನ್ನ ರೋಸ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಮೋಕ್ಷಿತಾ ಪೈ.